ಆತ್ಮೀಯ ವೀಕ್ಷಕರೇ, ಒಡಿಸ್ಸಾದ ಮತ್ತೊಂದು ಐತಿಹಾಸಿಕ ಸ್ಥಳಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಆತ್ಮೀಯ ವೀಕ್ಷಕರೇ, ವಿಷ್ಣು ಸ್ವರೂಪನಾದ ಜಗನ್ನಾಥನ ಚಾರ್ಧಾಮ್ಗಳಲ್ಲಿ ಪುರಿಯೂ ಕೂಡ ಒಂದು. ಇವತ್ತು ನಾವು ಒಡಿಶಾದ ಅತ್ಯಂತ ಪ್ರಖ್ಯಾತ ದೇವಾಲಯವಾದ ಪುರಿಯಲ್ಲಿ ಇದ್ದೀವಿ. ವಿಷ್ಣು ಸ್ವರೂಪನಾದ ಜಗನ್ನಾಥನ ಚಾರ್ಧಾಮ್ಗಳು ಅಂತ ಹೇಳಿದ್ರೆ ರಾಮೇಶ್ವರ, ಬದ್ರಿನಾಥ, ದ್ವಾರಕ ಮತ್ತು ಪುರಿ. ವಿಷ್ಣು ಸ್ವರೂಪನಾದ ಜಗನ್ನಾಥ ರಾಮೇಶ್ವರದಲ್ಲಿ ಸ್ನಾನವನ್ನು ಮುಗಿಸಿ, ಬದರಿನಾಥದಲ್ಲಿ ಧ್ಯಾನವನ್ನು ಮುಗಿಸಿ, ಪುರಿಯಲ್ಲಿ ನೈವೇದ್ಯವನ್ನು ಸ್ವೀಕರಿಸಿ ದ್ವಾರಕೆಯಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಾನೆ. ಇದನ್ನು ನಾವು ಚಾರ್ಧಾಮ್ಗಳು ಅಂತ ಹೇಳಿ ಕರಿತೀವಿ. ಅಂತಹ ಅತ್ಯಂತ ಪ್ರಖ್ಯಾತ, ಪ್ರಸಿದ್ಧ, ಪವಿತ್ರವಾಗಿರುವಂತಹ ಪುರಿಯ ಜಗನ್ನಾಥ ದೇವಾಲಯದ ಆವರಣದಲ್ಲಿ ನಾವಿದ್ದೇವೆ. ದ್ವಾಪರ ಯುಗದ ಶ್ರೀಕೃಷ್ಣರ ಅವತಾರದ ನಂತರವೂ ಅವರ ಹೃದಯ ಇನ್ನೂ ಈ ದೇವಸ್ಥಾನದಲ್ಲಿ ಜೀವಂತವಿರುವ ರೋಚಕ ಸಂಗತಿಗಳೊಂದಿಗೆ ಈ ಸ್ಥಳದ ಕುರಿತಾದ ಸಾಕಷ್ಟು ಮಾಹಿತಿಗಳನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡಲಿದ್ದೇನೆ. ಹಾಗಾಗಿ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ. ಕಡಲ ತೀರದ ಪುರಿ ಪಟ್ಟಣದಲ್ಲಿರುವ ಜಗನ್ನಾಥ ದೇವಾಲಯವು ಕಳಿಂಗ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಸುಮಾರು 214 ಅಡಿ ಎತ್ತರವಿರುವ ಗೋಪುರವೇ ಈ ದೇವಾಲಯದ ಹೃದಯ ಭಾಗ. 22 ಅಡಿ ಎತ್ತರದ ಆವರಣ ಗೋಡೆಯನ್ನ ಹೊಂದಿರುವ ಈ ದೇವಾಲಯ ಸುಮಾರು 40,000 ಚದರ ಅಡಿ ವಿಸ್ತೀರ್ಣವಿದೆ. ಈ ದೇವಾಲಯವನ್ನು ಪ್ರವೇಶಿಸಲು 22 ಮೆಟ್ಟಿಲುಗಳಿದ್ದು, ಆ ಮೆಟ್ಟಿಲುಗಳು 7 ಲೋಕಗಳನ್ನು, 7 ಪಾತಾಳಗಳನ್ನು, 8 ವೈಕುಂಠಗಳನ್ನು ಪ್ರತಿಬಿಂಬಿಸುತ್ತವೆ. ಈ ಮೆಟ್ಟಿಲುಗಳ ಮೂಲಕ ದೇವಾಲಯವನ್ನು ಪ್ರವೇಶಿಸಿ ಜಗನ್ನಾಥನ ದರ್ಶನ ಪಡೆಯುವ ಭಕ್ತರ ಪಾಪವೆಲ್ಲವೂ ಪರಿಹಾರವಾಗುತ್ತದೆ ಎಂಬ ಗಾಢ ನಂಬಿಕೆ ಅಪಾರ ಸಮೂಹದ ಭಕ್ತರಲ್ಲಿದೆ. ಈ ದೇವಾಲಯಕ್ಕೆ ಪ್ರಮುಖವಾಗಿ 4 ದಿಕ್ಕುಗಳಿಗೆ 4 ಮುಖ್ಯ ದ್ವಾರಗಳಿವೆ. ಇದು ಪೂರ್ವ ದಿಕ್ಕಿನಲ್ಲಿರುವ ಸಿಂಹದ್ವಾರ. ದೇವಾಲಯಕ್ಕೆ ಭಕ್ತರು ಪ್ರವೇಶಿಸುವ ಮುಖ್ಯ ದ್ವಾರ. ಈ ದ್ವಾರದ ಪಕ್ಕದಲ್ಲಿಯೇ ವಿಮಲಾದೇವಿ ಶಕ್ತಿಪೀಠವಿದೆ. ಇದು ಪಶ್ಚಿಮ ದಿಕ್ಕಿನಲ್ಲಿರುವ ವ್ಯಾಘ್ರದ್ವಾರ. ಈ ದ್ವಾರದ ಪಕ್ಕದಲ್ಲಿಯೇ ದುರ್ಗಾದ್ವಾರ ದೇವಸ್ಥಾನವಿದೆ. ಇದು ಉತ್ತರ ದಿಕ್ಕಿನಲ್ಲಿರುವ ಹಸ್ತಿದ್ವಾರ, ಭಕ್ತರು ದೇವಾಲಯದಿಂದ ನಿರ್ಗಮಿಸುವ ದ್ವಾರ. ಇದು ದಕ್ಷಿಣ ದಿಕ್ಕಿನಲ್ಲಿರುವ ಅಶ್ವದ್ವಾರ. ಈ ದ್ವಾರದ ಪಕ್ಕದಲ್ಲಿ ಹನುಮಾನ್ ದೇವಾಲಯವಿದೆ. ಈ ದ್ವಾರದಲ್ಲಿ ಮುಡಿಕೊಡುವಂತಹ ಸಾಂಪ್ರದಾಯಿಕ ಆಚರಣೆಗಳನ್ನು ಆಚರಿಸಲಾಗುತ್ತದೆ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ. ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಹೇಳೋದಾದ್ರೆ, ಈ ದೇವಾಲಯದ ನಿರ್ಮಾಣದ ಹಿಂದಿನ ಕತೆ ಪ್ರಾರಂಭ ಆಗೋದು ರಾಮಾಯಣದಲ್ಲಿ. ವಾಲಿಯನ್ನು ಸಂಹರಿಸುವ ಶ್ರೀರಾಮರು ತಮ್ಮ ಮುಂದಿನ ಅವತಾರವನ್ನು ಆತನಿಂದಲೇ ಕೊನೆಗೊಳಿಸಿಕೊಳ್ಳುವ ವಚನ ನೀಡುತ್ತಾರೆ. ಅಂತೆಯೇ ಮುಂದಿನ ಜನ್ಮದಲ್ಲಿ ವಾಲಿಯು ಜರ ಎಂಬ ಬೇಡನಾಗಿ ಹುಟ್ಟಿ ಶ್ರೀಕೃಷ್ಣರ ಅವತಾರವನ್ನು ಕೊನೆಗೊಳಿಸುತ್ತಾನೆ. ಶ್ರೀಕೃಷ್ಣರ ಅಂತ್ಯ ಸಂಸ್ಕಾರ ನಡೆಸಿದರೂ ಅವರ ಹೃದಯ ಸುಡದೆ ಜೀವಂತವಾಗಿರುತ್ತದೆ.
ಗರನು ಅದನ್ನು ಮಾರಲು ವಿಫಲ ಯತ್ನ ನಡೆಸಿ ಕೊನೆಗೆ ಆ ಹೃದಯವನ್ನು ಬೇವಿನ ಮರದ ದಿಮ್ಮಿಯಲ್ಲಿಟ್ಟು ಸಮುದ್ರದಲ್ಲಿ ತೇಲಿಬಿಟ್ಟ. ಇತ್ತ ಒಡಿಶಾ ರಾಜ್ಯದಲ್ಲಿ ಅಪಾರ ವಿಷ್ಣು ಭಕ್ತನಾದ ಇಂದ್ರದ್ಯುಮ್ನ ಎಂಬ ಮಾಳ್ವರಾಜನಿದ್ದ. ಒಮ್ಮೆ ವಿಷ್ಣುವು ರಾಜನ ಕನಸಿನಲ್ಲಿ ಬಂದು ಸಮುದ್ರದಲ್ಲಿ ತೇಲಿ ಬರುತ್ತಿರುವ ಮರದ ದಿಮ್ಮಿಯಿಂದ ಮೂರ್ತಿಗಳನ್ನು ನಿರ್ಮಿಸಿ ಪ್ರತಿಷ್ಠಾಪಿಸುವಂತೆ ತಿಳಿಸುತ್ತಾರೆ. ಆ ದಿಮ್ಮಿಯನ್ನು ತಂದು ಶಿಲ್ಪಿಗಳು ಎಷ್ಟೇ ಪ್ರಯತ್ನಿಸಿದರೂ ಮೂರ್ತಿಯ ರೂಪವನ್ನು ನೀಡಲಾಗಲಿಲ್ಲ. ಕೊನೆಗೆ ದೇವಶಿಲ್ಪಿಯಾದ ವಿಶ್ವಕರ್ಮರು ಮುದುಕನ ವೇಷದಲ್ಲಿ ಬಂದು ತಾನು 21 ದಿನಗಳಲ್ಲಿ ಮೂರ್ತಿಯನ್ನು ನಿರ್ಮಿಸುವುದಾಗಿ ತಿಳಿಸಿ 21 ದಿನಗಳವರೆಗೆ ಯಾರೂ ತನ್ನ ಕೋಣೆಯನ್ನು ಪ್ರವೇಶಿಸಬಾರದು ಎಂಬ ಷರತ್ತನ್ನು ವಿಧಿಸುತ್ತಾರೆ. 15ನೇ ದಿನ ಕೋಣೆಯಿಂದ ಯಾವುದೇ ಶಬ್ದ ಬಾರದಿದ್ದಾಗ ರಾಜನ ಹೆಂಡತಿ ಗುಂಡೀಚ ಬಾಗಿಲನ್ನು ತೆಗೆಯುವಂತೆ ರಾಜನನ್ನು ಒತ್ತಾಯಿಸುತ್ತಾಳೆ. ಅವರು ಒಳಗೆ ಹೋಗಿ ನೋಡಿದಾಗ ವಿಶ್ವಕರ್ಮರು ಮಾಯವಾಗಿ ಅಪೂರ್ಣ ಮೂರ್ತಿಗಳು ಇರುತ್ತವೆ. ನಂತರ ಇಂದ್ರದ್ಯುಮ್ನನು ಆ ಮೂರ್ತಿಗಳನ್ನೇ ತಂದು ಪುರಿಯಲ್ಲಿ ಪ್ರತಿಷ್ಠಾಪಿಸುತ್ತಾನೆ. ಪ್ರಸ್ತುತ ದೇವಾಲಯವನ್ನು ನಿರ್ಮಿಸಿದವರು ಪೂರ್ವಗಂಗ ವಂಶದ ರಾಜ ಅನಂತವರ್ಮನ್ ಚೋಡಗಂಗದೇವ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ. ಇಲ್ಲಿರುವಂತಹ ಬಲಭದ್ರ, ಸುಭದ್ರ, ಜಗನ್ನಾಥ ವಿಗ್ರಹಗಳು ಬೇವಿನ ಮರದಿಂದ ಮಾಡಲ್ಪಟ್ಟಿದ್ದು ಇವು ಅಪೂರ್ಣವಾದಂತಹ ವಿಗ್ರಹಗಳು. ಕೃಷ್ಣರ ಅಣ್ಣ ಬಲರಾಮ, ತಂಗಿ ಸುಭದ್ರ, ಶ್ರೀ ಜಗನ್ನಾಥರ ವಿಗ್ರಹಗಳು. ಪ್ರತಿ 12 ವರ್ಷಗಳಿಗೊಮ್ಮೆ ವಿಗ್ರಹಗಳನ್ನು ಬದಲಾಯಿಸಲಾಗುತ್ತದೆ. ಈ ರೀತಿಯ ವಿಗ್ರಹ ಬದಲಾವಣೆಯ ಪ್ರಕ್ರಿಯೆಯನ್ನು ನಭಕಾಲೆಬಾರ ಎಂದು ಕರೆಯುತ್ತಾರೆ. ಈ ವಿಗ್ರಹಕ್ಕೆ ಬೇಕಾದ ವಿಶೇಷ ಬೇವಿನ ಮರವನ್ನು ಕಾಡಿನಿಂದ ಆರಿಸಿ ತರಲಾಗುತ್ತದೆ. ಈ ಕೆಲಸಕ್ಕೆಂದೇ ಕೆಲವು ಕುಟುಂಬಗಳು ಮೀಸಲಾಗಿದ್ದು ಅವರು ಮಾತ್ರ ಮೂರ್ತಿಗಳ ನಿರ್ಮಾಣ ಕಾರ್ಯದಲ್ಲಿ ತೊಡಗುತ್ತಾರೆ. ನಂತರ ಹಳೆಯ ವಿಗ್ರಹಗಳಿಗೆ ಶಾಸ್ತ್ರೋಕ್ತ ಸಂಸ್ಕಾರ ನಡೆಸುತ್ತಾರೆ. ಕೃಷ್ಣನ ಸುಡದ ಹೃದಯವನ್ನ ಬ್ರಹ್ಮ ಪದಾರ್ಥ ಅಂತ ಹೇಳಿ ಕರಿತೀವಿ. ಇಲ್ಲಿರುವಂತಹ ಬ್ರಹ್ಮ ಪದಾರ್ಥದ ಕುರಿತು ಸಾಕಷ್ಟು ಕುತೂಹಲಕಾರಿಯಾದಂತಹ ಸಂಗತಿಗಳಿವೆ. ಹಿಂದಿನ ಜಗನ್ನಾಥ ಮೂರ್ತಿಯಿಂದ ಶ್ರೀಕೃಷ್ಣನ ಜೀವಂತ ಹೃದಯ ಎಂದು ಕರೆಯುವ ಬ್ರಹ್ಮ ಪದಾರ್ಥವನ್ನು ತೆಗೆದು ಹೊಸದಾಗಿ ನಿರ್ಮಿಸಿದ ಜಗನ್ನಾಥನ ಮೂರ್ತಿಯ ಒಳಗೆ ಅಳವಡಿಸಲಾಗುತ್ತದೆ. ಈ ಬ್ರಹ್ಮ ಪದಾರ್ಥವನ್ನು ಯಾರೂ ನೋಡುವಂತಿಲ್ಲ, ಇಲ್ಲಿಯವರೆಗೆ ಯಾರೂ ನೋಡಿಲ್ಲ. ಆಷಾಢ ಮಾಸದ 14ನೇ ದಿನದ ಮಧ್ಯರಾತ್ರಿಯಲ್ಲಿ ನಿಷ್ಠೆಯಿಂದ ವ್ರತವಿರುವ ದೇವಸ್ಥಾನದ ಮುಖ್ಯ ಅರ್ಚಕರೊಬ್ಬರು ಕಣ್ಣಿಗೆ ಬಟ್ಟೆ ಕಟ್ಟಿ ಒಂಟಿಯಾಗಿ ಕತ್ತಲ ಕೋಣೆಯೊಳಗೆ ಬ್ರಹ್ಮ ಪದಾರ್ಥವನ್ನು ಬದಲಾಯಿಸುತ್ತಾರೆ. ವಿಶೇಷವೆಂದರೆ ಈ ರಾತ್ರಿಯಂದು ಇಡೀ ಪುರಿಯ ಪಟ್ಟಣ ವಿದ್ಯುತ್ ಇಲ್ಲದೆ ಯಾವುದೇ ದೀಪಗಳನ್ನು ಹಚ್ಚದೆ ಕತ್ತಲೆಯಲ್ಲಿ ಮುಳುಗಿರುತ್ತದೆ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ. 214 ಅಡಿ ಎತ್ತರದ ಗೋಪುರದ ಮೇಲೆ ಇರುವ ಧ್ವಜಚಕ್ರವನ್ನು ನೀಲಚಕ್ರ ಎಂದು ಕರೆಯಲಾಗುತ್ತದೆ. ಸುಮಾರು 1 ಟನ್ ತೂಕವಿರುವ ಈ ನೀಲಚಕ್ರವು ಯಾವ ದಿಕ್ಕಿನಿಂದ ನೋಡಿದರೂ ನಮ್ಮ ಕಡೆಯೇ ಮುಖ ಮಾಡಿರುವಂತೆ ಭಾಸವಾಗುತ್ತದೆ. ಗೋಪುರದ ಮೇಲಿನ ಬಾವುಟದ ಕುರಿತಾಗಿ ಸಾಕಷ್ಟು ಕುತೂಹಲಕಾರಿ ಸಂಗತಿಗಳಿದ್ದು, ವಿಶೇಷವಾಗಿ ಗೋಪುರದ ಮೇಲಿನ ಬಾವುಟವು ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತದೆ. ಈ ದೃಶ್ಯದಲ್ಲಿ ದೇವಾಲಯದ ಪಕ್ಕದ ಪುಟ್ಟಗುಡಿಯ ಬಾವುಟ ಗಾಳಿ ಹಾಯುವ ದಿಕ್ಕಿಗೆ ಹಾರಿದರೆ, ಗೋಪುರದ ಮೇಲಿನ ಬಾವುಟವು ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುವುದನ್ನು ಕಾಣಬಹುದು.
ಗೋಪುರದ ಮೇಲಿನ ಬಾವುಟವನ್ನು ಪ್ರತಿದಿನ ಬದಲಾಯಿಸಬೇಕು. ಒಂದು ದಿನ ತಪ್ಪಿದರೂ 18 ವರ್ಷಗಳ ಕಾಲ ದೇವಾಲಯವನ್ನು ಸಂಪೂರ್ಣ ಮುಚ್ಚಬೇಕು ಎಂಬ ನಿಯಮವಿದೆ. ಈ ದೃಶ್ಯದಲ್ಲಿ 214 ಅಡಿ ಎತ್ತರದ ಗೋಪುರವನ್ನು ಬರಿಗಾಲಿನಿಂದಲೇ ಹತ್ತಿ ಧ್ವಜ ಬದಲಾವಣೆ ಮಾಡುತ್ತಿರುವುದನ್ನು ಕಾಣಬಹುದು. ಈ ಕಾರ್ಯಕ್ಕೆ ಮೀಸಲಿರುವ ಕುಟುಂಬದ ಸದಸ್ಯರು ಮಾತ್ರ ಗೋಪುರದ ಮೇಲೇರಿ ಧ್ವಜ ಬದಲಾಯಿಸಬಹುದು. 100 ವರ್ಷಗಳಿಂದಲೂ ಧ್ವಜ ಬದಲಾವಣೆ ಕಾರ್ಯವು ಒಂದು ದಿನವೂ ತಪ್ಪದೆ ನಿರಂತರವಾಗಿ ನಡೆದು ಬಂದಿದೆ. ಇಂತಹ ವಿಸ್ಮಯ ಆಚರಣೆಯ ಸಂದರ್ಭದ ದರ್ಶನದ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯವೇ ಸರಿ. श्री कृष्ण गोविंद हरे मुरारे हे ಇಲ್ಲಿರುವಂತಹ ಜಗನ್ನಾಥನಿಗೆ ಚಪ್ಪನ್ ಭೋಗ್ ಅಂದರೆ 56 ರೀತಿಯ ವಿಶೇಷವಾದ ನೈವೇದ್ಯಗಳನ್ನ ಪ್ರತಿದಿನ ಸಮರ್ಪಣೆ ಮಾಡಲಾಗ್ತದೆ. ದಿನಕ್ಕೆ 6 ಬಾರಿ ಜಗನ್ನಾಥನಿಗೆ ಚಪ್ಪನ್ ಭೋಗ್ ಅಂದರೆ 56 ಬಗೆಯ ನೈವೇದ್ಯಗಳನ್ನು ಅರ್ಪಿಸಲಾಗುತ್ತದೆ. ಇವುಗಳಲ್ಲಿ 40 ಬಗೆಯ ತರಕಾರಿ ಮತ್ತು ದಾಲ್, 6 ಬಗೆಯ ಅನ್ನ, 10 ಬಗೆಯ ಸಿಹಿ ಪದಾರ್ಥಗಳಿರುತ್ತವೆ. ಇಲ್ಲಿನ ಯಾವುದೇ ಅಡಿಗೆಯನ್ನು ಮಡಿಕೆಗಳಿಂದ ಮಾತ್ರ ತಯಾರಿಸುತ್ತಾರೆ. ಪೂರಿ ಜಗನ್ನಾಥ ದೇವಾಲಯದ ಅಡುಗೆ ಮನೆಯು ಅತಿ ದೊಡ್ಡ ಅಡುಗೆ ಮನೆಯಾಗಿದ್ದು, ಭೋಜನ ಶಾಲೆಯು 100 ಅಡಿ ಉದ್ದ, 150 ಅಡಿ ಅಗಲ, 20 ಅಡಿ ಎತ್ತರದ ದೊಡ್ಡ ಭೋಜನ ಶಾಲೆಯಾಗಿದೆ. ಅಡುಗೆ ತಯಾರಿಗೆ 32 ಕೊಠಡಿಗಳಿದ್ದು, ಒಂದು ಅಂದಾಜಿನ ಪ್ರಕಾರ 600 ಬಾಣಸಿಗರು ಹಾಗೂ 400 ಸಹಾಯಕರು ಇರುತ್ತಾರೆ. ಆಶ್ಚರ್ಯವೆಂದರೆ ಇಲ್ಲಿಯವರೆಗೆ ಒಂದು ದಿನವೂ ಊಟದ ಕೊರತೆ ಆಗಿರುವುದಿಲ್ಲ. श्री कृष्ण गोविंद हरे मुरारे हे ಪೂರಿ ಜಗನ್ನಾಥನ ರಥಯಾತ್ರೆಯು ದೇಶದ ದೊಡ್ಡ ರಥಯಾತ್ರೆಯಾಗಿದ್ದು, ಪ್ರತಿ ವರ್ಷ ಆಷಾಢ ಶುಕ್ಲದ ದ್ವಿತೀಯದಂದು ನಡೆಯುತ್ತದೆ. ಇದರಲ್ಲಿ ಜಗನ್ನಾಥನ ನಂದಿಘೋಷ, ಬಲರಾಮರ ತಾಲಧ್ವಜ, ಸುಭದ್ರೆಯ ಪದ್ಮಧ್ವಜ ಎಂಬ 3 ರಥಗಳು ಇರುತ್ತವೆ. ರಥ ನಿರ್ಮಾಣಕ್ಕೆ ಸಂಬಂಧಿಸಿದ ಮರಗಳನ್ನು ಕಾಡಿನಿಂದ ತಂದು ಅಕ್ಷಯ ತೃತೀಯದಂದು ರಥ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುತ್ತದೆ. ಈ ನಿರ್ಮಾಣವನ್ನು ಇದೇ ಕಾರ್ಯಕ್ಕೆ ಮೀಸಲಿರುವ ಮನೆತನದವರು ಮಾತ್ರ ನಿರ್ವಹಿಸುತ್ತಾರೆ. ಹೀಗೆ ರಥಯಾತ್ರೆಯು ಜಗನ್ನಾಥ ದೇವಾಲಯದಿಂದ ಆರಂಭಗೊಂಡು ಗುಂಡೀಚ ದೇವಾಲಯವನ್ನು ತಲುಪುತ್ತದೆ. ಗುಂಡೀಚ ಎಂದರೆ ಇಂದ್ರದ್ಯುಮ್ನನ ಹೆಂಡತಿ. ಆಕೆಯ ಭಕ್ತಿಗೆ ಒಲೆಯುವ ಜಗನ್ನಾಥನು ಪ್ರತಿ ವರ್ಷವೂ ಆಕೆಯ ಆತಿಥ್ಯ ಸ್ವೀಕರಿಸಲು ಬರುವ ವರವನ್ನು ನೀಡುತ್ತಾರೆ. ಹೀಗೆ 9 ದಿನಗಳ ಕಾಲ ಗುಂಡೀಚ ದೇವಾಲಯದಲ್ಲಿ ತಂಗುವ ಬಲರಾಮ, ಸುಭದ್ರ, ಜಗನ್ನಾಥರು ಆತಿಥ್ಯ ಸ್ವೀಕರಿಸಿ ಮತ್ತೆ ಜಗನ್ನಾಥ ದೇವಾಲಯಕ್ಕೆ ಹಿಂದಿರುಗುತ್ತಾರೆ. ನಂತರ 3 ರಥಗಳನ್ನು ವಿಸರ್ಜಿಸಿ ಬಿಡಿಭಾಗಗಳನ್ನು ಭಕ್ತರಿಗೆ ನೀಡುತ್ತಾರೆ. ಹೀಗೆ ಪ್ರತಿ ವರ್ಷವೂ ಹೊಸ ರಥಗಳು ನಿರ್ಮಾಣಗೊಳ್ಳುತ್ತವೆ. श्री कृष्ण गोविंद हरे मुरारे हे ದೇವಾಲಯದ ಗೋಪುರದ ಮೇಲೆ ಯಾವುದೇ ಪಕ್ಷಿಗಳಾಗಲಿ ವಿಮಾನಗಳಾಗಲಿ ಹಾರುವುದಿಲ್ಲ. ಹಾಗೆಯೇ ಗೋಪುರದ ನೆರಳು ಭೂಮಿಗೆ ಬೀಳುವುದಿಲ್ಲ. ದೇವಾಲಯದ ಒಳಗೆ ಯಾವುದೇ ಮೊಬೈಲ್ಗಳನ್ನ ತಗೊಂಡು ಹೋಗೋ ಹಾಗಿಲ್ಲ. ಇದಕ್ಕೆ ಕುರಿತಾದಂತಹ ಸಾಕಷ್ಟು ಕಟ್ಟುನಿಟ್ಟಾದಂತಹ ನಿಯಮಗಳಿದೆ. ಇನ್ನು ನಾನು ದೇವಾಲಯವನ್ನ ಪ್ರವೇಶ ಮಾಡಿದ ತಕ್ಷಣ ಹೊರ ಜಗತ್ತಿನ ಶಬ್ದ ಅನ್ನೋದು ಕೇಳಿಸೋದಿಲ್ಲ. ಅಂದ್ರೆ ಅಂದಿನ ಕಾಲಕ್ಕೆ ಸೌಂಡ್ ಪ್ರೂಫ್ ಟೆಕ್ನಾಲಜಿಯನ್ನ ಬಳಸಿ ದೇವಾಲಯವನ್ನ ನಿರ್ಮಾಣ ಮಾಡಿರೋದನ್ನ ನೋಡ್ಬೋದು.
ಇದಿಷ್ಟು ಕೂಡ ಪುರಿ ಜಗನ್ನಾಥ ದೇವಾಲಯದ ಇಂಟ್ರೆಸ್ಟಿಂಗ್ ಸಂಗತಿಗಳು. ಒಡಿಶಾದ ಮತ್ತೊಂದು ಪ್ರಸಿದ್ಧ ಸ್ಥಳದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನನ್ನ ಯೂಟ್ಯೂಬ್ ಚಾನಲ್ ಯಶ್ ಸೋಲೋ ಸಂಚಾರಿಯನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.